ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ 4ನೇ ಅಧ್ಯಾಯದಲ್ಲಿರುವ ಸೃಷ್ಟಿಗೆ 3 ಭೂತಗಳು ಎಂಬ ಭಾಗದಿಂದ ಓದಿಕೊಳ್ಳೋಣ. ಸೃಷ್ಟಿಗೆ ಮೂಲ ಪಂಚಭೂತಗಳೆನ್ನುತ್ತಾರೆ. ಈ ಪಂಚಭೂತಗಳ ನೆಲೆಗೆ ಮತ್ತೊಂದು 6ನೇ ಭೂತವಿರಬೇಕು. ಅದೇನು? ಈ 6 ಭೂತಗಳಿಗೆ ಆಶ್ರಯವೀಯುವ 7ನೇ ಭೂತ ಒಂದು ಇರಬೇಕು. ಅದೇನು? ಈ ಆದಿ ಅಂತ್ಯವಿಲ್ಲದ ತರ್ಕ ಬೆಳೆಯುತ್ತಲೇ ಹೋಗುತ್ತದೆ. ಇದಕ್ಕೆ ನಿರೂಪಣೆಯೇ ಅಸಾಧ್ಯ. ವಾಸ್ತವವಾಗಿ ಭೂತಗಳು 3 ವಿನ 5 ಅಲ್ಲ. ಒಂದು ವಾಯುತತ್ವ, ಒಂದು ಅಗ್ನಿತತ್ವ, ಒಂದು ಜಲತತ್ವ. ಈ 3 ಚೈತನ್ಯ ತತ್ವಗಳು ಬೇರೆ ಬೇರೆ ಗುಣವೃತ್ತಿಯನ್ನು ಹೊಂದಿದ್ದರೂ ತಾವು ಒಂದನ್ನೊಂದು ಬೆಡದೆ ಒಂದರಲ್ಲೊಂದು ಅಡಕವಾಗಿಯೇ ಇರುತ್ತವೆ. ವಾಯು ಪ್ರಧಾನವೆಂದರೆ ಅದರಲ್ಲಿ ಶೇಖಾಂಶ ತೇವಾಂಶ ಕೂಡಿಯೇ ಇರುತ್ತವೆ. ಅಗ್ನಿ ಪ್ರಧಾನವೆಂದರೆ ಅದರಲ್ಲಿ ತೇವಾಂಶ ಮತ್ತು ವಾಯು ಅಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಲೀನವಾಗಿಯೇ ಇರುತ್ತವೆ. ಜಲಾಂಶ ಪ್ರಧಾನವಿದ್ದರೆ ಅದರಲ್ಲಿ ಶೇಖಾಂಶ ಮತ್ತು ವಾಯುವಿನ ಅಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಅಡಕವಾಗಿರಲೇಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ದ್ರವರೂಪವಾಗಿರುವ ನೀರು ಘನೀಭೂತವಾಗುತ್ತದೆ. ಅಗ್ನಿಯಲ್ಲಿ ತೇವಾಂಶ ಮತ್ತು ವಾಯುವಿನ ಅಂಶವಿಲ್ಲದಿದ್ದಲ್ಲಿ ಅದು ನಿಷ್ಕ್ರಿಯವಾಗುತ್ತದೆ. ವಾಯುವಿನಲ್ಲಿ ತೇವಾಂಶ ಮತ್ತು ಶಾಖಾಂಶವಿಲ್ಲದಿದ್ದರೆ ಅದು ನಿಶ್ಚಲವಾಗುತ್ತದೆ. ಹೀಗೆ ಈ 3 ತತ್ವಗಳು ಚೈತನ್ಯಯುಕ್ತವಾಗಿರುತ್ತವೆ. ಈ 3 ಚೈತನ್ಯಾತ್ಮಕ ಭೂತಗಳಿಂದ ಸೃಷ್ಟಿಯೇ ಹೊರತು ಮತ್ತೊಂದು ಶಕ್ತಿ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಇದು ಸಿದ್ಧಾಂತ. ಪ್ರಕೃತಿ ಸಹಜವಾದ ಈ 3 ಶಕ್ತಿಗಳು ಒಂದನ್ನೊಂದು ಆಶ್ರಯಿಸಿ ಒಂದಾಗಿ ಚಲಿಸುತ್ತವೆ. ಹೀಗೆ ಚಲಿಸುವ ಚೈತನ್ಯ ಶಕ್ತಿಗೆ ಆಕಾಶ ಭೂಮಿಗಳು ಆಶ್ರಯದಾಯಕವಾದ 2 ದಡಗಳಿದ್ದಂತೆ. ಇವೆರಡು ಜಡವಸ್ತುಗಳೇ ಆಗಿವೆ. ಉದಾಹರಣೆಗೆ ರಭಸದಿಂದ ಹರಿಯುವ ನೀರಿಗೆ ಆಚೆ ಈಚೆ ದಡಗಳು ಏರ್ಪಡುವಂತೆ ಈ ಆಕಾಶ ಭೂಮಿಗಳು ಚಲನಾ ಚೈತನ್ಯಕ್ಕೆ ಆಶ್ರಯ ವಸ್ತುಗಳು. ನೀರಿನ ಹರಿಯುವಿಕೆ ನಿಂತ ತಕ್ಷಣ ದಡಗಳು ನಿಷ್ಕ್ರಿಯವಾಗುವಂತೆ ಇವೆರಡು ನಿಷ್ಕ್ರಿಯ ವಸ್ತುಗಳೇ ಆಗಿರುತ್ತವೆ. ಇವು ಸ್ವತಂತ್ರವಾದ ಚೈತನ್ಯವನ್ನು ಹೊಂದಿಲ್ಲ. ವಾಸ್ತವವಾಗಿ ಅಗ್ನಿ, ನೀರು, ವಾಯು ಈ 3 ಚೈತನ್ಯಭೂತಗಳ ಘರ್ಷಣೆಯಿಂದ ಉಂಟಾದ ಧೂಳಿನ ಕಣಗಳಿಂದ ಆವೃತವಾಗಿರುವುದೇ ಭೂಮಿ. ಇದರ ಹೊದಿಕೆಯೇ ಆಕಾಶ. ಇವೆರಡೂ ಚೈತನ್ಯಕ್ಕೆ ಆಶ್ರಯವೇ ಹೊರತು ಸ್ವಯಂ ಚೈತನ್ಯ ಹೊಂದಿಲ್ಲ. ಜಗತ್ತಿನಲ್ಲಿ ಯಾವ ಶಕ್ತಿಯೇ ಆಗಲಿ ಈ 3ನ್ನೂ ಹೊರತು ಬೇರೊಂದು ಶಕ್ತಿ ಇರಲು ಸಾಧ್ಯವಿಲ್ಲ. ಈ 3 ಭೂತಗಳ ಪರಸ್ಪರ ಆಲಿಂಗನ ಅವಲಂಬನೆಗಳಿಂದ ಹೊರಹೊಮ್ಮುವುದೇ ಶಕ್ತಿ. ಆದ್ದರಿಂದ ಈ 3 ಚೈತನ್ಯಭೂತಗಳು ತಮ್ಮ ಕ್ರಿಯಾವ್ಯವಸ್ಥೆಗಾಗಿ ತಾವೇ ನಿರ್ಮಿಸಿಕೊಂಡ ಭೂಮಿ, ಆಕಾಶ 2 ಜಡವಸ್ತುಗಳೇ ವಿನ ಭೂತಗಳಲ್ಲ. ಆದ್ದರಿಂದ ಸೃಷ್ಟಿಗೆ ಮೂಲವಾಗಿರುವವು ಈ 3 ಚೈತನ್ಯಗಳೇ ವಿನ ಭೂತಗಳು 5 ಅಲ್ಲವೇ ಅಲ್ಲ. ಜಗದ್ವ್ಯಾಪಕ ಶಕ್ತಿ. ಈ 3 ಭೂತಗಳು ಪ್ರಕೃತಿ ಸಹಜವಾಗಿ ಕೂಡುವುದರಿಂದ ಹೊರಬರುವುದೇ ಜಗದ್ವ್ಯಾಪಕ ಶಕ್ತಿ. ಈ ವಿಧ ಶಕ್ತಿ ಜಗತ್ತಿನ ಸರ್ವಭೂತಗಳಲ್ಲೂ ವ್ಯಾಪಕವಾಗಿದೆ. ಈ ಸರ್ವವ್ಯಾಪಿಯಾದ ಸೂಕ್ಷ್ಮ ಚೈತನ್ಯ ಶಕ್ತಿಯೇ ಜಗತ್ಪ್ರಾಣಶಕ್ತಿ ಆಗಿರುತ್ತದೆ. ಇದನ್ನೇ ಸರ್ವವ್ಯಾಪಕವಾದ ಆದಿಶಕ್ತಿ ಎನ್ನಲಾಗಿದೆ. ಈ ಆದಿಶಕ್ತಿಯೇ ಸೃಷ್ಟಿಗೆ ಮೂಲ. ಜಗತ್ತಿನ ಚರಾಚರ ವಸ್ತುಗಳೆಲ್ಲವೂ ಈ ಶಕ್ತಿಯಿಂದಲೇ ಉತ್ಪತ್ತಿಯಾಗಿವೆ. ಈ ಶಕ್ತಿಯ ಆಧಾರದಿಂದಲೇ ಬದುಕುತ್ತಾ ಅಂತ್ಯದಲ್ಲಿ ಈ ಶಕ್ತಿಯಲ್ಲೇ ಲೀನಗೊಳ್ಳುತ್ತವೆ. ಸತ್ವ, ರಜಸ್, ತಮೋ ಗುಣಗಳನ್ನು ಹೊಂದಿರುವ ನೀರು, ಅಗ್ನಿ, ವಾಯುಗಳ ಸಮ್ಮಿಲನದಿಂದ ಹೊರಹೊಮ್ಮುವ ನಿರಾಕಾರ ಶಕ್ತಿಯಲ್ಲಿ ಈ 3 ಗುಣಗಳು ಅಡಕವಾಗಿರುತ್ತವೆ. ಈ ನಿರ್ಗುಣ ನಿರಾಕಾರ ಚೈತನ್ಯವೇ ಸರ್ವವ್ಯಾಪಿ. ಜಗತ್ ಪ್ರಳಯ. ಜಗತ್ ಪ್ರಳಯ ಎಂದರೇನು? ಇದು ಸಾಧ್ಯವೇ? ಪ್ರಳಯ ಎಂದರೆ ಸರ್ವನಾಶವೇ? ಪ್ರಳಯ ಹೇಗೆ ಆಗುತ್ತದೆ? ನಂತರ ಉಳಿಯುವುದೇನು? ಈ ಜಗತ್ತು ನಾಮಾವಶೇಷವಾಗಿ ನಶಿಸಿ ಹೋಗುತ್ತದೆಯೇ? ಹೋಗುತ್ತದೆ ಎನ್ನುವುದಾದರೆ ಹೇಗೆ? ಇದನ್ನು ಗುರುತಿಸಲು ಯಾರು ಉಳಿದಿರುತ್ತಾರೆ? ಪ್ರಳಯದಿಂದ ಸರ್ವನಾಶವಾದ ನಂತರ ಮತ್ತೆ ಸೃಷ್ಟಿಗಾಗಿ ಒಂದು ಬುನಾದಿ ಬೇಕಲ್ಲವೇ? ಅದೇನು? ಏನಾದರೂ ಒಂದು ಬುನಾದಿಯು ಉಳಿದಿದ್ದರೆ ಸರ್ವನಾಶ ಎಂಬುದಕ್ಕೆ ಅರ್ಥವಿದೆಯೇ? ಪ್ರಳಯ ಎಂದರೆ ಮೂಲತಃ ತನ್ನಿಂದಲೇ ಉದ್ಭವವಾಗಿ ಅಂತ್ಯದಲ್ಲಿ ತನ್ನಲ್ಲಿಯೇ ಲೀನಗೊಳ್ಳುವುದು. ವಸ್ತುವು ಬದಲಾವಣೆಯಾಗುವುದು, ಇಲ್ಲದಂತಾಗುವುದು, ಅದೃಶ್ಯವಾಗುವುದು ಎಂದೇ ನನ್ನ ಅಭಿಪ್ರಾಯ. ಮೂಲತಃ ನೀರಿನಿಂದ ಉತ್ಪತ್ತಿಯಾಗಿ ಮತ್ತೊಂದು ರೂಪದಲ್ಲಿ ಕಾಣುವ ಉಪ್ಪು ಮತ್ತೆ ನೀರಿನಲ್ಲಿ ಲೀನಗೊಂಡು ಕಾಣದಂತಾಗುವುದೇ ಪ್ರಳಯ. ಹೀಗಾದರೂ ಕೂಡ
ಮೂಲತಃ ಉಪ್ಪು ನೀರಿನಲ್ಲಿ ಲಯಗೊಂಡು ಇದ್ದೇ ಇರುತ್ತದೆ ಅಲ್ಲವೇ? ವೈದಿಕರು ಕಲ್ಪಿಸಿಕೊಂಡಂತೆ ಜಗತ್ಪ್ರಳಯವೆಂದರೆ ಈ ಜಗತ್ತು ನಾಮಾವಶೇಷವಾಗಿ ನಿರ್ನಾಮವಾಗುತ್ತದೆ ಎನ್ನುವ ಭ್ರಾಂತಿಯಲ್ಲ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಅಂತ್ಯಕಾಲದಲ್ಲಿನ ಅವಸ್ಥೆಯೇ ಆ ವ್ಯಕ್ತಿಗೆ ಮಾತ್ರ ಪ್ರಳಯ. ಇದು ವ್ಯಕ್ತಿಗತ. ಜಗತ್ ಎಂದರೆ ತನ್ನಿಂದ ತಾನು ಸೃಷ್ಟಿಯಾಗಿ ನಂತರ ತನ್ನಲ್ಲಿಯೇ ತಾನು ಗತಿಸುವುದು. ಜಗತ್ ಎಂಬ ಶಬ್ದವು ಜಾಗೃತಿ ಹೊಂದಿ ತನ್ನಲ್ಲಿಯೇ ಗತಿಸುವುದೆಂದೇ ಅರ್ಥ. ಹೀಗಲ್ಲದೆ ವೈದಿಕರು ಹೇಳುವಂತೆ ನಶಿಸಿ ನಿರ್ನಾಮವಾಗುವುದಿಲ್ಲ, ರೂಪಾಂತರ ಹೊಂದಬಹುದಷ್ಟೇ. ಜಗತ್ತು ಈ ಮೊದಲು ಇದ್ದರೆ ಈಗಲೂ ಇದೆ. ಆದ್ದರಿಂದಲೇ ನಾನು ಕಾಣುತ್ತಿದ್ದೇನೆ. ನನ್ನ ನಂತರವೂ ಕೂಡ ಜಗತ್ತು ಇದ್ದೇ ಇರುತ್ತದೆ. ನಮ್ಮ ತಾತ ಇದ್ದರು, ಅವರಿಂದ ನಮ್ಮ ತಂದೆ ಹುಟ್ಟಿದ್ದಾರೆ. ಅದರಂತೆಯೇ ನಮ್ಮ ತಂದೆಯಿಂದ ನಾನು ಹುಟ್ಟಿದ್ದೇನೆ. ಈಗ ಪ್ರಳಯವು ಗತಿಸಿದ ನಮ್ಮ ತಾತ ಹಾಗೂ ತಂದೆಗೆ ವಿನ ಬದುಕಿರುವ ನನಗಲ್ಲವೇ ಅಲ್ಲ. ಪ್ರತಿ ಜೀವಿಗೆ ಉಂಟಾಗುವ ಅಂತ್ಯದ ಅವಸ್ಥೆಯೇ ಆ ಜೀವಿಗೆ ಪ್ರಳಯವಾಗಿರುತ್ತದೆ. ವ್ಯಕ್ತಿ ತನ್ನ ಇಚ್ಛೆಗೆ ಅನುಗುಣವಾಗಿ ಮನಸ್ಫೂರ್ತಿಯಿಂದ ಕಲ್ಪಿಸಿಕೊಂಡ ಮನೋಸಾಮ್ರಾಜ್ಯ ಇಲ್ಲದಂತಾಗುವುದೇ ಪ್ರಳಯ. ಇದು ಪ್ರತಿ ಜೀವಿಯಲ್ಲಿ ವ್ಯಕ್ತಿಗತ. ಈ ಜಗತ್ತು ಸತ್ಯವೂ ಅಲ್ಲ, ಮಿಥ್ಯವೂ ಅಲ್ಲ. ತಾನು ಬದುಕಿರುವಾಗ ಸತ್ಯವಾಗಿ ಕಾಣುತ್ತದೆ. ಆದರೂ ಸುಪ್ತಾವಸ್ಥೆಯಲ್ಲಿ, ಆನಂದಾವಸ್ಥೆಯಲ್ಲಿ, ತನ್ಮಯಾವಸ್ಥೆಯಲ್ಲಿ ಈ ಜಗತ್ತು ಮಿಥ್ಯವಾಗಿ ಇರುತ್ತದೆ. ಇದನ್ನೇ ತತ್ವಜ್ಞಾನಿಗಳು ಬ್ರಹ್ಮಸತ್ಯ ಜಗತ್ ಮಿಥ್ಯ ಎಂದಿದ್ದಾರೆ. ಜಗತ್ಪ್ರಳಯಗಳನ್ನು, ಅದಕ್ಕೆ ಅನುಸಾರವಾದ ಯುಗಯುಗಗಳನ್ನು ಯಾವ ವಿಜ್ಞಾನಿಯೂ ಒಪ್ಪಿಲ್ಲ. ಸಾವು ಎನ್ನುವುದು ಮಹಾನಿದ್ರೆ. ಸಾವು ಎಂದರೆ ಪ್ರತಿಯೊಬ್ಬರೂ ಭಯಪಡುತ್ತಾರೆ. ಏಕೆಂದರೆ ನನ್ನ ಬದುಕು ಇದರಿಂದ ಅಂತ್ಯಗೊಳ್ಳುತ್ತದೆ ಎಂಬ ಕಲ್ಪನೆಯೇ ಇದಕ್ಕೆ ಕಾರಣವಾಗಿದೆ. ಬದುಕಿನ ಮೂಲ ಉದ್ದೇಶ ತಾನು ಈ ಜಗದಲ್ಲಿ ಸುಖ ಶಾಂತಿಯಿಂದ ಇರಬೇಕೆಂಬುದೇ ಹೊರತು ಮತ್ತೇನೂ ಅಲ್ಲವೇ ಅಲ್ಲ. ಇದಕ್ಕಾಗಿಯೇ ಪ್ರತಿಯೊಬ್ಬರೂ ಅನೇಕ ಆಸೆ ಆಕಾಂಕ್ಷೆಗಳನ್ನು ಹೊತ್ತು ಜೀವನವಿಡೀ ವಿವಿಧ ಹೋರಾಟಗಳನ್ನು ನಡೆಸುತ್ತಿದ್ದಾರೆ. ವಾಸ್ತವವಾಗಿ ಹುಟ್ಟು ಸಾವು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಕೃತಿ ಸಹಜವೇ ಆದ ಹಗಲು ರಾತ್ರಿಗಳಿದ್ದಂತೆ ಅವಿಭಾಜ್ಯ ಅಂಗಗಳೇ ಆಗಿವೆ. ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದನ್ನು ಬಿಟ್ಟು ಮತ್ತೊಂದು ಇಲ್ಲವೇ ಇಲ್ಲ. ಹೀಗಿರುವಾಗ ಮಾನವನು ತನ್ನ ಬದುಕನ್ನು ಹೇಗೆ ಪ್ರೀತಿಸುತ್ತಿದ್ದಾನೆಯೋ ಅದರಂತೆಯೇ ಮತ್ತೊಂದು ಭಾಗವೇ ಆದ ಸಾವನ್ನು ಅಷ್ಟೇ ಗೌರವಿಸಬೇಕು. ಇದೇ ಜ್ಞಾನಿಯಾದ ಮಾನವನ ಲಕ್ಷಣ. ನಾನು ಸಾವನ್ನು ಜಯಿಸುತ್ತೇನೆ ಎನ್ನುವುದು ಅಸತ್ಯದ ನುಡಿ. ಹೀಗೆ ಹೇಳುತ್ತಿರುವವನಿಗೆ ಸಾವು ಬದುಕಿನ ಮಧ್ಯೆ ಅಡಗಿರುವ ಸತ್ಯವೇನೆಂಬುದು ಅರ್ಥವೇ ಆಗಿಲ್ಲ. ದೇಹದ ಸಾವನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಜೀವಚೈತನ್ಯವೇ ಆದ ಪ್ರಾಣವು ಜಡದಲ್ಲಿ ಶಾಶ್ವತವಾಗಿ ಉಳಿಯುವುದಂತಹದಲ್ಲ. ಕಾರಣಾಂತರದಿಂದ ಉಪಾಧಿಗೆ ಒಳಗಾಗಿ ದೇಹಧಾರಣೆಯನ್ನು ಮಾಡಿರುವ ಪ್ರಾಣಚೈತನ್ಯವು ಶಿಥಿಲಗೊಳ್ಳುವ ಈ ಜಡದೇಹವನ್ನು ತೊರೆದು ಒಂದಲ್ಲ ಒಂದು ದಿನ ತನ್ನ ಮೂಲ ಚೈತನ್ಯವೇ ಆದ ತದಾತ್ಮನಲ್ಲಿ ಲೀನವಾಗುವುದು ಪ್ರಕೃತಿ ಸಹಜ ಧರ್ಮವೇ ಆಗಿರುತ್ತದೆ. ತುಕ್ಕು ಹಿಡಿದು ಶಿಥಿಲ ಹೊಂದುವ ಕಬ್ಬಿಣವನ್ನು ತೊರೆದು ಅದರಲ್ಲಿನ ಅಯಸ್ಕಾಂತ ಶಕ್ತಿಯು ಕಾಲಾನಂತರದಲ್ಲಿ ಹೇಗೆ ಮಾಯವಾಗುತ್ತದೋ ಅದರಂತೆಯೇ ಕ್ಷೀಣಿಸಿದ ದೇಹದ ಕಾರ್ಯಕ್ಷೇತ್ರವನ್ನು ತೊರೆದು ಅದರಲ್ಲಿನ ಪ್ರಾಣಚೈತನ್ಯವು ಒಂದಲ್ಲ ಒಂದು ದಿನ ಅದೃಶ್ಯವಾಗುತ್ತದೆ. ವೇದಾಂತಿಗಳು ಹೇಳುವಂತೆ ಜೀವಿಗೆ ಬಾಲ್ಯ, ಯೌವನ, ಮುಪ್ಪು ಹಾಗೂ ಸಾವು ಎನ್ನುವ ಅವಸ್ಥೆಗಳು ಕೇವಲ ರಕ್ತ, ಮಾಂಸ, ಕೊಬ್ಬು, ಮೊಳೆ, ಮಜ್ಜೆ ಹಾಗೂ ಶುಕ್ಲವೆಂಬ ಧಾತುಗಳಿಂದ ಕೂಡಿದ ಸ್ಥೂಲ ದೇಹಕ್ಕೆ ವಿನ ಅದರಲ್ಲಿ ಅಡಗಿರುವಂತಹ ಪ್ರಾಣಚೈತನ್ಯಕ್ಕೆ ಅಲ್ಲವೇ ಅಲ್ಲ. ಅದಕ್ಕೆ ಸಾವು ಎಂಬುದು ಇಲ್ಲವೇ ಇಲ್ಲ. ವಿದ್ಯುತ್ ಶಕ್ತಿಯಿಂದ ಪ್ರಕಾಶಿಸುವ ಬಲ್ಬಿಗೆ ಮಾತ್ರ ವೃದ್ಧಾಪ್ಯ, ಶಿಥಿಲತೆ ಹಾಗೂ ಸಾವು ಎಂಬ ಅವಸ್ಥೆಗಳು ಉಂಟೇ ವಿನ ಪ್ರಕಾಶಕ್ಕೆ ಮೂಲ ಕಾರಣವೇ ಆದ ವಿದ್ಯುತ್ ಶಕ್ತಿಗೆ ಸಾವೇ ಇಲ್ಲ. ಇದು ಚಿರ ಯೌವನೆ. ಇದನ್ನು ಕುರಿತೆ ತತ್ವಜ್ಞಾನಿಗಳು ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಎಂದಿದ್ದಾರೆ. ತನಗೆ ಸಾವು ಎಂದರೆ ತನ್ನ ನಾಶವಲ್ಲ, ತಾನು ಕವಚದಂತೆ ಹೊದ್ದಿರುವ ಸ್ಥೂಲದೇಹದ ಅಳಿವೇ ತನ್ನ ಅಳಿವು ಎಂಬ ಕಲ್ಪನೆಯೇ ಅವನಲ್ಲಿ ಈ ಸಾವಿನ ಭಯ ಉಂಟಾಗಲು ಕಾರಣವಾಗುತ್ತದೆ. ಸಾವು ನಮಗೆ ಹೊಸದೇನೂ ಅಲ್ಲ. ಪ್ರತಿದಿನ ನಾವೆಲ್ಲ ನಿದ್ರೆಗೊಳಗಾದಾಗ ದೇಹಭಾವನೆಯನ್ನು ತೊರೆದೇ ಇರುತ್ತೇವೆ. ಆದ್ದರಿಂದಲೇ ಆ ವೇಳೆ ದೈಹಿಕ ಹಾಗೂ ಮಾನಸಿಕ ದುಃಖಗಳಿಂದ ಮುಕ್ತರಾಗಿ ನೆಮ್ಮದಿಯನ್ನು ಪಡೆದಿರುತ್ತೇವೆ. ಇಂತಹ ನೆಮ್ಮದಿಯ ನಿದ್ರೆಗಾಗಿ ತನ್ನದೆಂಬ ಮನೆ, ಮಡದಿ, ಮಕ್ಕಳಾದಿಯಾಗಿ ಸರ್ವಸ್ವವನ್ನು ತೊರೆದೇ ನಿದ್ರೆಗೆ ಶರಣು ಹೋಗುತ್ತೇವೆ ಅಲ್ಲವೇ? ಈ ವಿಧ ದೇಹಭಾವ ತ್ಯಾಗದ ನಿದ್ರೆಯಿಂದ ನಾವು ಬಯಸುತ್ತಿರುವುದು ಹಾಗೂ ಅದರಿಂದ ನಮಗೆ ಲಭ್ಯವಾಗುತ್ತಿರುವುದು ಸುಖವೇ ಅಲ್ಲವೇ?
ವಾಸ್ತವವಾಗಿ ಅಶಾಂತಿಯಿಂದಲೇ ಕೂಡಿರುವ ಈ ಲೋಕದ ಬದುಕೇ ಮಿಥ್ಯ. ದೇಹಭಾವದ ಪ್ರಜ್ಞೆಯನ್ನು ಮರೆಸುವ ಸಾವೇ ಸತ್ಯ. ಈ ವಿಚಾರವಾಗಿ ಸ್ವಲ್ಪ ಆಲೋಚಿಸಿ ನೋಡಿದ ಪ್ರತಿಯೊಬ್ಬರಿಗೂ ಈ ಪರಮಸತ್ಯ ಅರ್ಥವಾಗುತ್ತದೆ. ಈ ಸರಳ ಅನುಭವ ಸತ್ಯವನ್ನು ಹೇಳಲು ಯಾವ ತತ್ವಜ್ಞಾನಿಯೂ ಬೇಕಾಗಿಲ್ಲ. ಜೀವನದ ನೆಮ್ಮದಿಯನ್ನೇ ಕಾಣದ ಮನಸ್ಸಿನ ಹೋರಾಟದಿಂದ ಪಾರಾಗಲು ನಿದ್ರೆಗೆ ಶರಣು ಹೋಗುವ ತಾನಾಗಿಯೇ ಲಭ್ಯವಾಗುತ್ತಿರುವ ಈ ಶಾಶ್ವತ ನಿದ್ರೆಗೆ ಭಯಪಡುತ್ತಿದ್ದಾನೆ ಏಕೋ. ಜೀವನದ ಮತ್ತೊಂದು ಭಾಗವೇ ಆದ ಸಾವು ಎಂಬ ಮಹಾನಿದ್ರೆಯು ಹತ್ತಿರ ಬಂದಂತೆಲ್ಲ ಮನುಜನು ಗಾಬರಿಗೊಂಡು ಭಯಭೀತನಾದದ್ದೇ ಆದರೆ ಅದು ಆತನನ್ನು ಪಾತಾಳಕ್ಕೆ ತಳ್ಳಿ ನರಕಯಾತನೆಗೆ ಗುರಿಪಡಿಸುತ್ತದೆ. ಧೀರನಂತೆ ಸ್ತಬ್ಧವಾದದ್ದೇ ಆದರೆ ಅದೇ ಆತನನ್ನು ಸ್ವರ್ಗದತ್ತ ಕರೆದೊಯ್ಯುತ್ತದೆ. ನೀರಿಗೆ ಬಿದ್ದವನು ಧೈರ್ಯ ವಹಿಸಿ ತಟಸ್ಥನಾದದ್ದೇ ಆದರೆ ತೇಲಿ ದಡ ಸೇರುತ್ತಾನೆ. ಅಂತಹ ವೇಳೆ ಬದುಕಲೇಬೇಕೆಂಬ ಗಾಬರಿಯಿಂದ ಮಾಡುವ ವಿರುದ್ಧ ಹೋರಾಟದಿಂದಲೇ ಆತನ ಶ್ವಾಸನಾಳಕ್ಕೆ ನೀರು ಹೊಕ್ಕು ಉಸಿರಾಟಕ್ಕೆ ಅಡಚಣೆ ಉಂಟಾಗುವುದರಿಂದ ಚಡಪಡಿಸಿ ಮೃತ್ಯು ಹೊಂದುತ್ತಾನೆ. ಸಾವು ಸಂಭವಿಸುವುದಕ್ಕೆ ಸ್ವಲ್ಪ ಮುಂಚೆ ಮರಣದ ಸಂಕೇತಗಳು ಪ್ರತಿಯೊಬ್ಬನಿಗೂ ಕಾಣಿಸಿಕೊಳ್ಳುತ್ತವೆ. ಆಗಲೇ ಆತನಲ್ಲಿ ಗಾಬರಿ ಉಂಟಾಗಿ ತಾನು ಈವರೆವಿಗೂ ಸುಖ ಸಂತೋಷಗಳು ಈ ದೇಹದಲ್ಲಿಯೇ ಎಂದು ಭ್ರಮಿಸಿ ಅದನ್ನು ತೊರೆಯಲು ಇಷ್ಟಪಡದೆ ಅದರಲ್ಲಿಯೇ ಉಳಿಯಬೇಕೆಂಬುವ ಆಸೆಯಿಂದ ತನ್ನ ಉಸಿರಾಟವನ್ನು ಬಿಗಿ ಹಿಡಿಯುವುದರಿಂದ ತಳಮಳಗೊಳ್ಳುತ್ತಾನೆ. ಆ ವೇಳೆ ಆತನ ಮನಸ್ಸು ಈ ದೇಹದಲ್ಲಿಯೇ ಉಳಿಯಬೇಕೆಂದು ಹೋರಾಡುತ್ತಿದ್ದರೆ ಆತನ ಪ್ರಾಣವು ಶಿಥಿಲಗೊಂಡ ದೇಹಬಂಧನವನ್ನು ತೊರೆದು ತಾನು ಬಂದ ಮಾರ್ಗವನ್ನೇ ಹಿಡಿದು ಊರ್ಧ್ವಾಭಿಮುಖವಾಗಿ ಏರಿ ತನ್ನ ಮೂಲಸ್ಥಾನವೇ ಆದ ತದಾತ್ಮನಲ್ಲಿ ಸೇರಿಕೊಳ್ಳಲು ತವಕಪಡುತ್ತಿರುತ್ತದೆ. ಆ ವೇಳೆ ಆತನ ಪಕ್ಕದಲ್ಲಿ ಕುಳಿತು ಗಮನಿಸಿದ್ದೇ ಆದರೆ ಮರಣೋನ್ಮುಖನ ಅಂತರಂಗದಲ್ಲಿ ನಡೆಯುವ ಸಾವು ಬದುಕಿನ ಹೋರಾಟದ ನರಕಯಾತನೆಯನ್ನು ಪ್ರತಿಯೊಬ್ಬನೂ ಪ್ರತ್ಯಕ್ಷವಾಗಿ ನೋಡಬಹುದು. ಮರಣಕಾಲದಲ್ಲಿ ತನ್ನನ್ನು ಪಾಪದಿಂದ ವಿಮುಕ್ತಗೊಳಿಸಿ ಸ್ವರ್ಗಕ್ಕೇರಿಸುತ್ತವೆ ಎಂದೇ ನಂಬಿ ಜೀವನದಲ್ಲಿ ಭಕ್ತಿಯಿಂದಲೇ ಪಠಿಸಿದ್ದ ಶಿವಶಿವ, ರಾಮರಾಮ, ಹರೇ ಕೃಷ್ಣ ಇತ್ಯಾದಿ ಮಂತ್ರಗಳಲ್ಲಿ ಯಾವೂ ತನ್ನನ್ನು ಈ ಮೃತ್ಯುಕೋಪದಿಂದ ಪಾರು ಮಾಡಲಾರವು. ಹಾಗೂ ಆ ಸಮಯದಲ್ಲಿ ಯಾವ ಮಂತ್ರವೂ ಜ್ಞಾಪಕಕ್ಕೆ ಬರುವುದಿಲ್ಲ. ಜೀವನವಿಡೀ ಬಹುಶ್ರದ್ಧೆಯಿಂದ ತಾನು ಜಪಿಸಿದ ಗಾಯತ್ರಿ ಮಹಾಮಂತ್ರವನ್ನು ಉಚ್ಚರಿಸುತ್ತಿದ್ದ ಆ ಬಾಯಿ ಬಿದ್ದೇ ಹೋಗಿರುತ್ತದೆ. ಇದನ್ನು ಸ್ಮರಿಸುತ್ತಿದ್ದ ಮನಸ್ಸು ಸಾವು ಬದುಕಿನ ಹೋರಾಟದಲ್ಲಿ ತೊಡಗಿರುತ್ತದೆ. ಮಹಾಪುಣ್ಯ ಕಾರ್ಯಗಳೆಂದೇ ನಂಬಿ ಮಾಡಿದ ಯಜ್ಞಯಾಗಾದಿಗಳು, ಪೂಜೆ ಪುನಸ್ಕಾರಗಳು ಸಾವಿನ ಯಾತನೆಯಿಂದ ಪಾರು ಮಾಡಲಾರವು. ಹೆಚ್ಚು ಹೇಳುವುದೇನು, ನಾವು ನಂಬಿ ಆರಾಧಿಸಿದ್ದ ಮನೆದೇವರು ಕೂಡ ಆ ಮರಣ ಸಂದರ್ಭದಲ್ಲಿ ನಮ್ಮ ಸಾವಿಗೆ ತದಾಸ್ತು ಎಂದೇ ಹೇಳುದಂತಿರುತ್ತದೆ. ಇದೇ ಸಮಯದಲ್ಲಿ ಪಕ್ಕದಲ್ಲಿ ಕುಳಿತ ಹಿತೈಷಿ ಬಾಂಧವರು ಈ ಸಾವಿನ ತೊಳಲಾಟವನ್ನು ನೋಡಲಾರದೆ ರಾಮ ರಾಮ ಅನ್ನು, ಶಿವ ಶಿವ ಅನ್ನು, ಗೋವಿಂದ ಅನ್ನು ಎಂದೆಲ್ಲ ಕೂಗಿ ಕೂಗಿ ಹೇಳುತ್ತಿದ್ದರೂ ಇವರ ಕೂಗಾಟ ಅರಚಾಟಗಳಾವುವು ಆ ಮರಣೋನ್ಮುಖನಿಗೆ ಕೇಳಿಸುವುದೇ ಇಲ್ಲ. ಆ ವೇಳೆ ಆತನು ತನ್ನ ಉಸಿರಾಟದ ಜೊತೆ ಹೋರಾಟ ನಡೆಸುತ್ತಿರುತ್ತಾನೆ. ಇದೇ ಸಮಸ್ತ ಜೀವಿಗಳ ಅಂತ್ಯಕಾಲದಲ್ಲಿ ನಡೆಯುವ ಜೀವನ ಹೋರಾಟ. ಯಾವಾತನು ತನ್ನ ಮರಣ ಸಂದರ್ಭದಲ್ಲಿ ಧೈರ್ಯವಹಿಸಿ ಬಹಿರ್ಮುಖ ಮನಸ್ಸನ್ನು ಅಂತರ್ಮುಖಗೊಳಿಸಿ ಭ್ರೂಮಧ್ಯ ತದೇಕ ಚಿತ್ತದಿಂದ ನೆಲೆಗೊಳಿಸುತ್ತಾನೆಯೋ ಅಂತಹ ಮಹನೀಯನು ಸ್ಥಿತಪ್ರಜ್ಞನೇ ಆಗುತ್ತಾನೆ. ಆಗ ಆತನ ಪ್ರಾಣವು ಲಲಾಟದಿಂದ ಸರಳವಾಗಿ ಊರ್ಧ್ವಕ್ಕೇರಿ ಮೂಲಸ್ಥಾನವೇ ಆದ ಬ್ರಹ್ಮನಾಳದಲ್ಲಿ ಲೀನವಾಗುತ್ತದೆ. ಇದನ್ನೇ ಉತ್ತರಾಯಣ ಪುಣ್ಯಕಾಲವೆಂದು, ಆ ವೇಳೆಯಲ್ಲಿ ಸಾವು ಬಂದರೆ ಮೋಕ್ಷ ಎಂದು ಹೇಳಲಾಗಿದೆ. ಅಂದರೆ ಜೀವನವೋರ್ಧ್ವಗತಿಯೇ ಉತ್ತರಾಯಣ, ಅಧೋಗತಿಯೇ ದಕ್ಷಿಣಾಯನ. ಜೀವನದಲ್ಲಿ ಸುಖ ದುಃಖಗಳು, ಹುಟ್ಟು ಸಾವುಗಳ ಬಗ್ಗೆ ಸತ್ಯಾನ್ವೇಷಣೆ ಮಾಡಿದ ಯತಿಗಳು ಕ್ಷಣಿಕ ಇಂದ್ರಿಯ ಸುಖಗಳನ್ನು ಒಪ್ಪಿಲ್ಲ. ಪ್ರಾಜ್ಞರೇ ಆದ ಅವರು ಅನುಭವದ ಪ್ರಕಾರ ಈ ಲೋಕದ ಬದುಕೆ ಸ್ವಪ್ನಮಯ. ಈ ದೇಹದಲ್ಲಿ ಇಂದ್ರಿಯಗಳ ದ್ವಾರ ಅನುಭವಿಸುತ್ತಿದ್ದೇನೆ ಅಂದುಕೊಳ್ಳುತ್ತಿರುವ ಸುಖವು ಕೂಡ ಅವರವರ ಅಂತರಂಗದ ಮತ್ತೊಂದು ಸೂಕ್ಷ್ಮ ಶರೀರದಲ್ಲಿಯೇ ವಿನ ಈ ಸ್ಥೂಲ ಶರೀರದಲ್ಲಿ ಅಲ್ಲವೇ ಅಲ್ಲ. ಇದು ಪರಮ ಸತ್ಯ. ಈವರೆಗೂ ದೇಹವೇ ನಾನು ಎಂಬ ಅಹಂ ಪ್ರವೃತ್ತಿಯಿಂದಲೇ ಬದುಕುವ ಜೀವಿ ತನ್ನ ಮರಣ ಸನ್ನಿಹಿತವಾದಾಗ ಆ ದೇಹವನ್ನು ತ್ಯಜಿಸಲು ಒಪ್ಪದೆ ಬಿಗಿ ಹಿಡಿಯುವುದರಿಂದ ದೇಹದಲ್ಲಿನ ವಾತ, ಪಿತ್ತ, ಕಫಗಳು ಪ್ರಕೋಪಗೊಂಡು ಶ್ಲೇಷ್ಮವೆಂಬ ಕಫವು ವೃದ್ಧಿಯಾಗಿ ತನ್ನ ಶ್ವಾಸನಾಳಕ್ಕೆ ಅಡ್ಡಬಂದು ಪ್ರಾಣವು ಸ್ವತಂತ್ರವಾಗಿ ಮೇಲೇರಲು ಅವಕಾಶವಿಲ್ಲದೆ ಜೀವಿಯನ್ನು ಚಡಪಡಿಸುವಂತಹ ನರಕಯಾತನೆಗೆ ಗುರಿಪಡಿಸುತ್ತದೆ. ಈ ಕಫವೇ
ಪ್ರತಿಯೊಬ್ಬರ ಮರಣ ಸಂದರ್ಭದಲ್ಲಿ ಬರುವ ಯಮಪಾಶ. ಈ ಯಮಪಾಶದಿಂದ ನಿವೃತ್ತಿ ಹೊಂದುವ ಮಾರ್ಗವನ್ನು ತಿಳಿಯದೆ ಜೀವನು ನರಕಯಾತನೆಯಲ್ಲಿಯೇ ಅಂತ್ಯನಾಗುತ್ತಾನೆ. ಮರಣದ ಗುಟ್ಟನ್ನು ತಿಳಿಯಬೇಕಾದರೆ ಮರಣೋನ್ಮುಖನ ಸಾನ್ನಿಧ್ಯದಲ್ಲಿ ಕುಳಿತು ಆತನಲ್ಲಿ ನಡೆಯುವ ಉಸಿರಾಟದ ಸ್ಥಿತಿಗತಿಯನ್ನು ಶ್ರದ್ಧೆಯಿಂದ ಅರಿತುಕೋ. ಲೋಕದಲ್ಲಿ ಬದುಕುವ ವಿದ್ಯೆಯನ್ನು ಯಾರೂ ಯಾರಿಗೂ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಆದರೆ ಸಾವಿನ ಸಂದರ್ಭದಲ್ಲಿ ತಾನು ಹೇಗೆ ವರ್ತಿಸಬೇಕು ಎಂಬುದನ್ನು ತಿಳಿದಿದ್ದರೆ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ 4ನೇ ಅಧ್ಯಾಯವನ್ನು ಮುಂದುವರಿಸೋಣ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮ ನಮಸ್ಕಾರಗಳು.